ಪರಿಶಿಷ್ಟ ವರ್ಗಗಳ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿಗಳನ್ನು ಈ ಸರ್ಕಾರ ಭ್ರಷ್ಟಾಚಾರ ಮಾಡಿದೆ ಅಂತೇಳಿ ಸುಮಾರು 1.5-2 ತಿಂಗಳಿಂದ ಇದು ಜನರ ಮಧ್ಯದಲ್ಲಿ ಚರ್ಚೆಯಲ್ಲಿದೆ. ಈ ಭ್ರಷ್ಟಾಚಾರ ಹೇಗಿದೆ ಅಂತಂದ್ರೆ, ನೇರವಾಗಿ ಸರ್ಕಾರದ ಖಜಾನೆಯಿಂದ ಹಣ ಅಲ್ಲಿ ವರ್ಗಾವಣೆ ಆಗತ್ತೆ. ಇದು ಯಾವುದೇ ಟೆಂಡರ್ ಕೊಟ್ಟಿದ್ದಲ್ಲ, ಇದು ಯಾವುದೇ ಪರ್ಚೇಸ್ಗೆ ಕೊಟ್ಟಿದ್ದಲ್ಲ, ಏನೂ ಅಲ್ಲ. ಇದನ್ನ ನೇರವಾಗಿ ಡ್ರಾ ಮಾಡಿಕೊಳ್ತಾರೆ, ಚುನಾವಣೆಗಳಿಗೆ ಬಳಕೆ ಮಾಡಲಾಗತ್ತೆ. ಪಾಪ ಬಹಳ ಇದು. ಈಗಲೂ ಕೂಡ ಮುಖ್ಯಮಂತ್ರಿಗಳು ನಾನು ಸಿಕ್ಕಿ ಬೆಳಿತೀನಿ ಅನ್ನೋ ಕಾರಣಕ್ಕೆ ಸಿಬಿಐಗೆ ಕೊಡ್ತಾ ಇಲ್ಲ. ಆದ್ರೆ ನಾನು ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ನೇರ ಹೊಣೆಗಾರರು ಇದರಲ್ಲಿ. ಯಾಕೆ ಅಂತಂದ್ರೆ, ವರ್ಷದ ಮಾರ್ಚ್ ತಿಂಗಳು ಆರ್ಥಿಕ ವರ್ಷದ ಅಂತ್ಯದ ತಿಂಗಳಾಗಿರುತ್ತೆ. ಇದು ಪ್ರಾರಂಭ ಆಗಿದ್ದು 26 ಫೆಬ್ರವರಿ. ಮಾರ್ಚ್ 4ರಿಂದ ಎಲ್ಲ ನಡೆದಿರ್ತದೆ. ಮಾರ್ಚ್ 30ಕ್ಕೆ ಸಂಪೂರ್ಣವಾಗಿ ಆರ್ಥಿಕ ವರ್ಷದ ಕೊನೆಯಲ್ಲಿ ಎಲ್ಲ ರಿಪೋರ್ಟ್ ಕೂಡ ಮುಖ್ಯಮಂತ್ರಿಗಳ ಟೇಬಲ್ ಅಲ್ಲಿ ಇರುತ್ತೆ. ಅಂದಮೇಲೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವ್ಯವಹಾರಗಳು ಕೂಡ ಅವರಿಗೆ ಗೊತ್ತೇ ಇರ್ತದೆ. ಆದ್ರೆ ಇವರು ಮುಚ್ಚಾಕಬೇಕು ಅನ್ನೋ ಕಾರಣಕ್ಕೆ ಇದನ್ನ ಹೊರಗಡೆ ತರೋದಿಲ್ಲ.